ಬೆಂಗಳೂರು ಯಾವ ಹಂತಕ್ಕೆ ಬಂದು ತಲುಪ್ತಾ ಇದೆ ಅಂತ ಯೋಚನೆ ಮಾಡ್ಕೊಳ್ಳಿ. ಒಂದಾದ ನಂತರ ಒಂದು ಘಟನೆ. ಈಗ ಇನ್ನೊಂದು ಘಟನೆ, ಮಹಿಳೆಯನ್ನ ಕೊಲೆ ಮಾಡಿ ಮೂಟೆ ಕಟ್ಟಿ ಕಸದ ಲಾರಿಗೆ ಬಿಸಾಕಿ ಹೋಗಿರುವಂತ ಘಟನೆ ಇದು. ಮಹಿಳೆಯ ಭಯಾನಕವಾಗಿರುವಂತಹ ಮರ್ಡರ್. ಮಹಿಳೆಯ ಕೊಲೆಗೈದಿದ್ದಾರೆ, ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿಟ್ಟು ಎಸ್ಕೇಪ್ ಆಗಿರುವಂತಹ ಸ್ಟೋರಿ. ತಡರಾತ್ರಿ ನಡೆದಿದೆ. ಆಟೋದಲ್ಲಿ ಬರ್ತಾರೆ, ಶವವನ್ನ ಬಿಸಾಡಿರುವಂತಹ ಹಂತಕರು. ಚೆನ್ನಮ್ಮನ ಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ನಡೆದಿರುವಂತಹ ಘಟನೆ ಇದಾಗಿದೆ. ಮಹಿಳೆಯನ್ನ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಹೇಗಿದು ಗೊತ್ತಾಯಿತು? ಅದು ಕೂಡ ರೋಚಕವಾಗಿದೆ. ಹೇಗೆ ಈ ಪ್ರಕರಣ ಬೆಳಕಿಗೆ ಬಂತು ಅನ್ನುವಂಥದ್ದು ಕೂಡ ನೋಡಿ. ಸಾಮಾನ್ಯವಾಗಿ ಈ ರೀತಿಯ ಕೆಲವರು ಬಿಡಿ, ಕೆಲವರು ಅಲ್ಲಲ್ಲಿ ಎಲ್ಲಿ ಖಾಲಿ ಸೈಡ್ ಸಿಗುತ್ತೋ ಅಲ್ಲಿ ಬರ್ತಾರೆ, ಗಾಡಿಯಲ್ಲಿ ಇಟ್ಕೊಂಡ್ಬಿಡ್ತಾರೆ, ಸೈಡಿಗೆ ಹಿಂಗೆ ಬಿಸಾಕೋಗ್ಬಿಟ್ಟು ತಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ವಿದ್ಯಾವಂತರು ಬಿಸಾಕೋಗ್ಬಿಡ್ತಾರೆ. ಕೆಲವರು ನೀಟಾಗಿ ಲಾರಿಯಲ್ಲಿ ಕಸವನ್ನ ಹೋಗಿ ಹಾಕಿ ಬರ್ತಾರೆ. ಅದರ ಮಧ್ಯದಲ್ಲಿ ಯಾವನೋ ಒಬ್ಬ ರಾಕ್ಷಸ ಒಂದು ಹೆಣ್ಣನ್ನು ಕೊಲೆ ಮಾಡಿ ಅವಳನ್ನು ಮೂಟೆಯಲ್ಲಿ ಕಟ್ಟಿ ಅದು ಲಾರಿಯಲ್ಲಿಟ್ಟು ಈ ರೀತಿಯಾಗಿ ಹೋಗ್ತಾನೆ ಅಂತಂದರೆ ಅವ್ರಿಗೆ ಎಂತಹ ಧೈರ್ಯ ಇರಬೇಕು ಅಂತ, ಯಾವ ರೀತಿಯಾದಂಥ ರಾಕ್ಷಸ ಮನಸ್ಥಿತಿ ಇರಬೇಕು ಅಂತ ಹೇಳಿ. ಅಂದರೆ ಕಸದ ಲಾರಿಗೆ ಹಾಕ್ಬಿಟ್ರೆ ಏನೂ ಗೊತ್ತಾಗಲ್ಲ ಅಂತ. ಇದು ಹೆಂಗೆ ಗೊತ್ತಾಯಿತು ಅನ್ನೋದು ಇದೆ. ಸಾಮಾನ್ಯವಾಗಿ ಈ ಥರ ಕಸದ ಹಾಕ್ಬಿಟ್ರೆ ಏನು ಮಾಡ್ತಾರೆ ಗೊತ್ತಾ? ಲಾರಿಯವರು ಹಿಂಗೆ ಒಳಗಡೆ ಪ್ರೆಸ್ ಮಾಡ್ಕೊಂಬಿಟ್ಟು ಒಳಗಡೆಗೆಲ್ಲ ಕಸ ಹೋಗ್ಬಿಡುತ್ತೆ. ಬಟ್ ಆ ಕಸ ತುಂಬೋರು ಕೆಲವೊಂದು ಟೈಮಲ್ಲಿ ಚೆಕ್ ಮಾಡ್ತಾರೆ, ಕೆಲವು ಬ್ಯಾಗ್ಗಳನ್ನೆಲ್ಲ ತೆಗಿತಾರೆ. ಕಾರಣ ಇಲ್ಲಿ ಪ್ಲಾಸ್ಟಿಕ್ ಇದ್ರೆ ಅದನ್ನೇನಾದ್ರು ಸಪ್ರೇಟಾಗಿ ಇಡುವಂಥದ್ದು, ಅಥವಾ ಯಾವನಾದರೂ ಬ್ಯಾಗಿಗೆ ದುಡ್ಡು ತುಂಬಿ ಬಿಸಾಕಿರ್ತಾರಲ್ಲ ಅಂಥದ್ದೇನಾದರೂ ಯಾರೋ ದುಡ್ಡು ಬಿಸಾಕಿದಾರೋ ಏನು ಅಂತೇಳಿ ಒಂದ್ಸಲ ಚೆಕ್ ಮಾಡ್ತಿರ್ತಾರೆ ಅವರು. ಆಗ ಗೊತ್ತಾಗಬೇಕು. ಬಟ್ ಇದು ಹಂಗೆ ಗೊತ್ತಾಗಿಲ್ಲ. ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿ ಗೊತ್ತಾಗಿದೆ. ಇದು ಅದನ್ನು ಹೇಳ್ತೀವಿ ನಿಮ್ಮ ಹತ್ರ. ಎಲ್ಲಿಂದ ಬಂದಿದ್ದು, ಯಾರು ಈ ಮಹಿಳೆ, ಏನು ಅಂತ ಗೊತ್ತಾಗ್ತಿಲ್ಲ. ಆ ಮಹಿಳೆಯ ಫೋಟೋ ಇದ್ದರೆ ಹಾಕ್ಬಿಡ್ಬೋದು ನಮ್ಮಲ್ಲೂ ಕೂಡ. ಪಾಪ ಗೊತ್ತಿರೋರು ಯಾರಾದರೂ ಆಚೆ ಗೊತ್ತಾಗುತ್ತೆ. ಸತ್ತೋದ್ಮೇಲೆ ಇನ್ನೇನು ಮುಖ ಬ್ಲರ್ ಮಾಡೋದು. ಸೊ ರಾತ್ರಿ 1:40ಕ್ಕೆ ಕಸ ಹಾಕೋಕೆ ಒಬ್ಬ ವ್ಯಕ್ತಿ ಹೋಗ್ತಾರೆ. ಯಾರಪ್ಪ ಪುಣ್ಯಾತ್ಮ, ರಾತ್ರಿ 1:40ಕ್ಕೆ ಕಸ ಹಾಕಕ್ಕೆ ಹೋದವನು. ವಾ, ಪಾಪ ಪುರುಸೋತ್ ಅವಾಗ ಸಿಕ್ಕಿರ್ಬೇಕೇನೋ. ಈ ವೇಳೆ ಚೀಲ ಬಿಚ್ಚಿದಾಗ ಮಹಿಳೆ ಶವ ಇರೋದು ಪತ್ತೆ ಆಗಿದೆ. ಈ ವ್ಯಕ್ತಿ ಹೆಂಗ್ ಚೀಲ ಬಿಚ್ಚಿದ? ಇದು ಸಾಮಾನ್ಯವಾಗಿ ಪೊಲೀಸರ ತಲೆಯಲ್ಲಿ ಬರುವಂತ ಪ್ರಶ್ನೆ. ತಕ್ಷಣವೇ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾನೆ. ವೆರಿ ಗುಡ್. ಪೊಲೀಸರು ಬಂದಾಗ ಮಹಿಳೆಯ ಕೊಲೆ ವಿಚಾರ ಬಯಲಿಗೆ ಬಂದಿದೆ. ಇವನ್ ಕಸ ಹಾಕಕ್ಕೆ ಹೋದವನಿಗೆ ಏನು ಅನ್ಸ್ಬಿಟ್ಟಿದೆ, ಮೋಸ್ಟ್ಲಿ ಯಾರೋ ಏನೋ ಕಸ ಎಸ್ದಿದಾರಲ್ವಾ, ಮೂಟೆ ಇದೆ, ಫ್ರೆಶ್ ಆಗಿದೆ, ಯಾರಾದ್ರೂ ಏನೋ ತುಂಬಿ ಎಸ್ಬಿಟ್ಟಿದಾರ ಅಂತೇಳಿ. ಅಲ್ಲಲ್ಲಿ ಸ್ಟೋರಿ ಬರುತ್ತವಲ್ರಿ, ಯಾರೋ ದುಡ್ಡಿನ ಮೂಟೆ ಹಾಕಿ ಬಿಸಾಕ್ ಹೋಗಿದ್ರು, ಯಾರಿಗೋ ಸಿಕ್ತು ಅಂತ ಹೇಳಿ. ಹಾಗೆ ಯಾಕೂ ಇರಲಿ ಅಂಥೇಳಿ ಒಂದು ರೌಂಡ್ ಚೆಕ್ ಮಾಡೋಣ ಅಂಥೇಳಿ ಚೆಕ್ ಮಾಡಕ್ಕೆ ಹೋಗಿದ್ದಾರೆ. ಆಗ ಒಂದಿಷ್ಟು ತಲೆ ಕೂದಲೆಲ್ಲ ಕಾಣಿಸ್ಕೊಂಡ್ಬಿಟ್ಟಿದೆ. ಆಮೇಲೆ ಪೂರ್ತಿ ಹಿಂಗೆ ತೆಗೆದಾಗ ಮುಖ ಕಾಣಿಸ್ಕೊಂಡ್ಬಿಟ್ಟು ಗಾಬರಿಯಾಗಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಬಿಟ್ಟಿದ್ದಾರೆ. ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ಕೊಂಡಂಗೆ ಆಯ್ತಲ್ವ ಅನ್ನೋ ರೀತಿಯಲ್ಲಿ ಆಗಿದೆ ಪರಿಸ್ಥಿತಿ. ಅವನು ಜೀವ ಎಲ್ಲ ಬಾಯಿಗೆ ಬಂದುಬಿಟ್ಟಿರುತ್ತೆ ಅವನಿಗೆ 100%, ಯಾವ ಅನುಮಾನ ಇಲ್ಲ. ರಾತ್ರಿ 1:40ಕ್ಕೆ ಅದರಲ್ಲೂ ಜೀವ ಏನಾದರೂ ಇದ್ದು ಕೈ ಹಿಂಗೆ ಮಾಡಿಬಿಟ್ಟಿದ್ದಿದ್ರೆ ಅವನು ಅಲ್ಲೇ ಬಿದ್ದುಬಿಡ್ತಿದ್ನೇನೋ. ಮೊದಲೇ ಹಾರ್ಟ್ ಪೇಷಂಟ್ಗಳು ತುಂಬ ಆಗ್ಬಿಟ್ಟಿದ್ದಾರೆ. ಎಲ್ಲ ಕಡೆಗೂ ಹೃದಯಾಘಾತಗಳಾಗ್ತಾ ಇದೆ. ಪುಣ್ಯ, ಒಳ್ಳೇದು ಕೆಲಸ ಮಾಡಿದ್ಯಪ್ಪ ಪೊಲೀಸರಿಗೆ ಮಾಹಿತಿ ಕೊಟ್ಟು. ನೀನು ಹಂಗೆ ಹೋಗ್ಬಿಟ್ಟಿದ್ರೆ ಕತೆ ಏನು? ನಿನ್ನೆ ರಾತ್ರಿ ಒಂದು ಘಟನೆ ನಡೆದ ಪ್ರಕಾರ ಇಲ್ಲಿ ಒಂದು ಡೆಡ್ ಬಾಡಿ ಕಸದ ಲಾರಿನಲ್ಲಿ ನಮಗೆ ರಾತ್ರಿ ಗೊತ್ತಾಗಿದೆ. ಸುಮಾರು 1ರಿಂದ 3 ಗಂಟೆ ಮಧ್ಯ ಸಮಯದಲ್ಲಿ ಯಾರೋ ಒಬ್ಬರು ಬಂದು ಒಂದು ಚೀಲದಲ್ಲಿ ಕಟ್ಟಿದ ಹೆಣ್ಮಗಳ ಡೆಡ್ ಬಾಡಿ, ಸಮ್ವೇರ್ ಅರೌಂಡ್ 25 to 30 ಇಯರ್ಸ್ ಮಧ್ಯದಲ್ಲಿ ವಯಸ್ಸಿರ್ಬೋದು, ಅವ್ರದ್ದು ಡೆಡ್ ಬಾಡಿ ಚೀಲದಲ್ಲಿ ಕಟ್ಟಿ ಕಾಲು ಕುತ್ತಿಗೆಗೆ ಕಟ್ಟಿದ್ದು ನಮಗೆ ಗೊತ್ತಾಗಿದೆ. ಇಲ್ಲಿ ಬಾಡಿನಲ್ಲಿ ಸಿಕ್ಕಿದೆ. ಟ್ರಕ್ ಆಮೇಲೆ ಈ BBMP ಕಸದ ಟ್ರಕ್ ಡ್ರೈವರ್ ಯಾರಿದ್ದಾರೆ ಅವರು ನೋಡಿ ನಮಗೆ ಮಾಹಿತಿ ಕೊಟ್ಟಿದ್ದರು. ಅದ್ರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ, ಮರ್ಡರ್ ಕೇಸು, ಆ್ಯಂಡ್ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಸದ್ಯಕ್ಕೆ ಇಷ್ಟೇ ಮಾಹಿತಿ ನಾವು ಹೇಳಬಲ್ಲೆ, ಬಿಕಾಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಈ ಸಮಯದಲ್ಲಿ ನಾವು ಯಾವುದು ಮಾಹಿತಿ ಹೇಳೋಕ್ಕಾಗಲ್ಲ. ಬಟ್ ಸುಮಾರು ಏಜ್ 25 to 30 ಇಯರ್ಸ್ ಇರ್ಬೋದು. ಅದೆಲ್ಲ ನಾವು ಈಗ ವಿಚಾರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಅವೆಲ್ಲ ಹೇಳೋಕ್ಕಾಗಲ್ಲ. ಈಗ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಯಾವುದು ನಾವು ರಿವೀಲ್ ಮಾಡೋಕ್ಕಾಗಲ್ಲ ಈ ಸಂದರ್ಭದಲ್ಲಿ. ಸೊ ಸ್ವಲ್ಪ ಮುಂದೆ ಆದಮೇಲೆ ನಾವು ತಮ್ಮ ತಿಳಿಸ್ತೀವಿ. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯುವತಿಯೊಬ್ಬಳ ಮೃತದೇಹ ಪತ್ತೆಯಾಗಿರೋದು. ಕಸದ ಲಾರಿಯಲ್ಲಿ ಮೂಟೆಯನ್ನು ಕಟ್ಟಿ ಯುವತಿಯನ್ನು ಕೊಲೆ ಮಾಡಿ ಬಿಸಾಕಿ ಹೋಗಿರುವ ಘಟನೆ ನಿನ್ನೆ ಮಧ್ಯರಾತ್ರಿ ನಡೆದಿದೆ. ನಿನ್ನೆ 12:30 ಸುಮಾರಿಗೆ ಆಟೋದಲ್ಲಿ ಬಂದಂತಹ ಒಬ್ಬ ದುಷ್ಕರ್ಮಿ ಏಕಾಏಕಿ ಆ ಮೂಟೆಯಲ್ಲಿ ತಂದಿದ್ದಂತಹ ಯುವತಿಯ ಮೃತದೇಹವನ್ನು ಈ ಕಸದ ಲಾರಿಯ ಒಳಭಾಗಕ್ಕೆ ಹಾಕ್ತಾನೆ. ಅದಾದ ಬಳಿಕ ಅಕ್ಕಪಕ್ಕ ಇದ್ದಂತಹ 2-3 ಕಸದ ಮೂಟೆಗಳನ್ನು ಸಹ ಹಾಕ್ತಾನೆ. ಅಂದರೆ ಏನು ಆತ ಈ ಕಸದ ಲಾರಿಯನ್ನು ನಿರ್ವಹಣೆ ಮಾಡೋಂಥವ್ರು ಬಂದಂತಹ ಸಂದರ್ಭದಲ್ಲಿ ಅದು ಆಟೋಮೆಟಿಕ್ಕು ಕಸವನ್ನು ತುಂಬುತ್ತಿದ್ದಂತಹ ಸಂದರ್ಭದಲ್ಲಿ ಒಳಭಾಗಕ್ಕೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಒಳಕ್ಕೆ ಹೋಗಲಿ ಗೊತ್ತಾಗಬಾರ್ದು ಇಲ್ಲಿ ಬಾಡಿ ಇದೆ ಅನ್ನೋ ಕಾರಣಕ್ಕೆ ಆ ರೀತಿಯಾಗಿ ಮಾಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ.
ಇದುವರೆಗೂ ಕೂಡ ಯಾವಾಗ ಮಧ್ಯರಾತ್ರಿಯಲ್ಲಿ ಒಬ್ಬ ಸಾರ್ವಜನಿಕ ವ್ಯಕ್ತಿ ಇಲ್ಲಿ ಕಸ ಹಾಕೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಚೀಲವನ್ನು ನೋಡಿ ಅನುಮಾನಗೊಳ್ತಾರೆ. ಮುಡ್ತಂತಹ ಸಂದರ್ಭದಲ್ಲಿ ಕೈ ಕಾಲುಗಳ ರೀತಿ ಪತ್ತೆ ಆಗುತ್ತೆ. ಆ ಕೂಡಲೇ ಚೀಲವನ್ನು ಬಿತ್ತು ನೋಡಿದಾಗ ಯುವತಿಯ ತಲೆ ಪತ್ತೆಯಾಗಿದೆ, ಕೂದಲು ಪತ್ತೆಯಾಗಿದೆ. ಕೂಡಲೇ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದು ನೋಡಿದಂತಹ ಸಂದರ್ಭದಲ್ಲಿ ಯುವತಿಯ ಕೊಲೆ ಆಗಿರೋದು ಗೊತ್ತಾಗುತ್ತೆ. ಯುವತಿ 25 ವರ್ಷದಿಂದ 30 ವರ್ಷ ಇರಬಹುದು ಅನ್ನೋ ಒಂದು ಅಂದಾಜನ್ನ ಮಾಡಲಾಗ್ತಿದೆ. ಮತ್ತೆ ಯುವತಿ ಯಾರು ಏನು ಎತ್ತ ಅಂತೇಳಿ ಈವರೆಗೂ ಕೂಡ ಗೊತ್ತಾಗಿಲ್ಲ. ಈ ಅರ್ಬನ್ ಕಂಪನಿ ಅಂತೇಳಿ ಈ ಹೋಮ್ ಸರ್ವಿಸ್ ಅನ್ನ ಕೊಡುವಂತಹ ಕಂಪನಿ, ಆ ಕಂಪನಿಯ ಟೀ ಶರ್ಟ್ ಮತ್ತೆ ಪ್ಯಾಂಟ್ ಅನ್ನ ಧರಿಸಿದಾಳೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋದು. ಪ್ರಮುಖ ವಿಚಾರ ಮತ್ತೊಂದು ಏನಂತ ಹೇಳಿದ್ರೆ, ಯುವತಿಯ ಒಳ ಉಡುಪುಗಳು ಆಕೆಯ ಮೈ ಮೇಲೆ, ದೇಹದ ಮೇಲೆ ಇರಲಿಲ್ಲ. ಹೀಗಾಗಿ ಅತ್ಯಾಚಾರವೆಸಗಿ ಕೊಲೆಯನ್ನ ಮಾಡಿರಬಹುದು, ಬೇರೆ ಕಡೆ ಕೊಲೆಯನ್ನ ಮಾಡಿ ಇಲ್ಲಿ ತಂದು ಬಿಸಾಕಿರಬಹುದು ಅನ್ನೋ ಒಂದು ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಿದ್ದಾರೆ. ತಡರಾತ್ರಿಯೇ ಸೋಕೋ ಟೀಮನ್ನು ಕರೆಸಲಾಗಿದೆ, FSL ಟೀಮನ್ನು ಕರೆಸಲಾಗಿದೆ. ಇದೀಗ ಪೊಲೀಸರು ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ರವಾನೆ ಮಾಡಿದ್ದಾರೆ. ಮತ್ತೆ CCTVಗಳ ಆಧಾರದ ಮೇಲೆ ಯಾರು ಹಂತಕರು, ಎಲ್ಲಿ ಕೊಲೆ ಮಾಡಿದ್ದಾರೆ, ಮತ್ತೆ ಯುವತಿಯ ಅಡ್ರೆಸ್ ಅನ್ನ ಪತ್ತೆ ಮಾಡುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಂಶೀಕೃಷ್ಣ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. DCP ಲೋಕೇಶ್ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಇದೀಗ ಕೊಲೆ ಪ್ರಕರಣವನ್ನ ದಾಖಲು ಮಾಡಿ ಚನ್ನಮ್ಮನಕೆರೆ ಪೊಲೀಸರು